ಹಾಯ್ ಹಲೋ ನಮಸ್ತೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೈಕುಂಠ ಏಕಾದಶಿಯ ವಿಶೇಷವಾದ ದಿನ ಇವತ್ತು. ಇವತ್ತು ಸ್ವಾಮಿ ಶ್ರೀನಿವಾಸನಿಗೆ ವಿಶೇಷವಾದ ಪೂಜೆ, ಅಲಂಕಾರ ಎಲ್ಲವೂ ನೆರವೇರ್ತಾ ಇರುತ್ತೆ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ದೇವ್ರ ಪೂಜೆನ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಂತರ ದೀಪನ ಹಚ್ಚಿ ನನ್ನ ಮಕ್ಕಳೆಲ್ಲ ಪೂಜೆ ಎಲ್ಲ ಮಾಡಿ ನಂತರ ಬೇಗ ಬೇಗ ಹೊರಡಲೇಬೇಕು ಅಂದ್ಬಿಟ್ಟು ನಾನು ಬೇಗ ಮಾಡೋಕ್ಕೆ ಪ್ರಯತ್ನ, ಎಷ್ಟೇ ನಾವು ಬೇಗ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಆಗೋ ಟೈಮ್ಗೆ ಆಗೋದು. ನಾನು ಎಷ್ಟು ಬೇಗ ಇದು ಮಾಡಿದ್ರೂ ತುಂಬ ಸ್ವಲ್ಪ ಲೇಟೇ ಆಗೋಯಿತು. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾಳೆ. ದೇವ್ರ ಪೂಜೆ ಮಾಡೋದಕ್ಕೆ ನನ್ನ ಮಕ್ಕಳು ನನ್ನ ಹಿಂದೆನೇ ನಿಂತಿದ್ದಾರೆ. ನನಗೆ ಕ್ಯಾಮ್ರಾಮ್ಯಾನ್ ನನ್ನ ಮಗನೇ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಣೋದಿಲ್ಲ. ಎಲ್ಲ ಈ ಶೂಟಿಂಗೆಲ್ಲ ಮಾಡ್ತಾ ಇರೋದೇ ನನ್ನ ಮಗ. ಅವನೇ ಎಲ್ಲ ನೀಟಾಗಿ ಅವನೇ ತೆಗಿತಾ ಇರೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವನು ತೆಗ್ದಿದ್ದಾನೆ ಅಂತ. ನಾನು ಹಿಂಗೆ ಮಾಡಬೇಕು ಅಂದರೆ ಎಷ್ಟು ನೀಟಾಗಿ ಆ ಥರ ಮಾಡಿಕೊಡ್ತಾನೆ. ನನ್ನ ಮಗ ಅಷ್ಟು ನನಗೆ ಸಪೋರ್ಟಿವ್ ಆಗಿದ್ದಾನೆ. ನಾನು ನಂತರ ದೇವ್ರ ಪೂಜೆ ಮುಗಿಸಿ, ತುಳಸಿ ಪೂಜೆ ಮುಗಿಸಿ, ದೇವ್ರ ಪೂಜೆ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ನಮ್ಮ ಮನೆ ಮುಂದೆ ಒಂದು ಕರು ಬಂತು. ಇವತ್ತು ಗೋ ಪೂಜೆ ಮಾಡಿದ್ರೆ ತುಂಬ ಪುಣ್ಯ ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ. ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ಗೆ ಬಂತಲ್ಲ, ಇಲ್ಲೇ ದೇವರು ಅಂತ ಹೇಳಿ ನಾನು ಸಿಹಿ ಅವಲಕ್ಕಿ ಮಾಡಿದ್ದೆ ಇವತ್ತು. ಸಿಹಿ ಅವಲಕ್ಕಿ, ಬಾಳೆಹಣ್ಣು ಎಲ್ಲ ತಟ್ಟೆಯಲ್ಲಿಟ್ಟು ಕರುಗೆ ಪೂಜೆ ಮಾಡಿದೆ. ನೋಡ್ತಾ ಇರ್ಬೋದು. ನೆಕ್ಸ್ಟು ನಾನು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನೇನು ನಾನು ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಮನೆ ಮುಂದೆನೇ ಕರು ಬರುತ್ತೆ. ಅದನ್ನು ಪೂಜೆ ಮಾಡೋಕ್ಕೆ ನನ್ನ ಮಗ ಎಲ್ಲ ರೆಡಿ ಮಾಡಿ ಅವನೇ ಶೂಟಿಂಗ್ ಮಾಡಿರೋದು. ಅದೆಲ್ಲನೂ ಪ್ರತಿಯೊಂದೂ ಅವನೇ ತೆಗ್ದಿರೋದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ತೆಗ್ದಿದ್ದಾನೆ. ಮನೆ ಮುಂದೆನೇ ದೇವ್ರ ಥರ ಮುಕ್ಕೊಟ್ಟು ದೇವತೆನೇ ಬಂದಾಗ ಆಯಿತು ನನಗೆ. ದೇವತೆಗೆ ಪೂಜೆ ಮಾಡಿ ನಂತರ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕಲ್ಲ, ಇನ್ನೇನು ಟೈಮ್ ಆಗೋಗುತ್ತೆ. ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಾನು ಬೇಗ ಬೇಗ ಹೊರಟೆ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಹೊರಟ್ರು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ನೋಡ್ತಾ ಇರ್ಬೋದು. ನಾನು ಬಂದಿದ್ದು ಲೇಟ್ ಅಂದರೆ ನನಗಿಂತನೂ ಲೇಟ್ ಆಗಿದೆ ಬರ್ತಾ ಇರೋದು. ಎಷ್ಟು ಜನ ಅಂದರೆ ಅಷ್ಟು ಜನ ಫ್ರೆಂಡ್ಸ್, ತುಂಬ ಇದ್ದಾರೆ ಜನ. ನಾನು ಮಾಮೂಲಿ ಸಚ್ಚಿದಾನಂದ ಆಶ್ರಮ, ಅಲ್ಲಿಗೆ ನಾನು ಯಾವಾಗಲೂ ಭೇಟಿ ಕೊಡೋದು. ವೈಕುಂಠ ಏಕಾದಶಿ ಪ್ರಯುಕ್ತ ನಾನು ಅಲ್ಲೇ ಬಂದಿರೋದು. ಇದು ಉತ್ತರ ದ್ವಾರದಿಂದ ಹನುಮನ ದರ್ಶನ. ಇದು ಕಾರ್ಯಸಿದ್ಧಿ ಹನುಮನ ದರ್ಶನ. ನಂತರ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಕ್ಯೂನಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಕ್ಯೂ ಸಿಸ್ಟಮ್ ಅಂತೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಜೊತೆಯಲ್ಲಿ ಸಂಗೀತ ಕಾರ್ಯಕ್ರಮದ ವ್ಯವಸ್ಥೆಯೂ ತುಂಬ ಅದ್ಭುತವಾಗಿತ್ತು. ದೇವರ ನಾಮಸ್ಮರಣೆಯನ್ನು ಕೇಳ್ತಾ ಕೇಳ್ತಾ ನಾವು ಸಾಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಆ ಸುಸ್ತು ಅನ್ನೋದೇ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಗುತ್ತೆ ಅನ್ನೋ ಒಂದು ದೇವರ ಭಕ್ತಿಯಿಂದನೇ ಮೈ ಮರೆತು ಹೋಗ್ತಾ ಇರ್ತೀವಿ. ನಂತರ ನಾವು ಈ ಸರ್ತಿ ಸಾಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಕ್ಕಳು ಹಠ ಮಾಡ್ತಿದ್ರು. ಅದರಲ್ಲೂ ನನ್ನ ಮಗಳಂತೂ ಎತ್ಕೋ ಅಮ್ಮ ಅಂತ ಹೇಳ್ತಾಯಿದ್ಲು. ಅದಕ್ಕೆ ಒಂದೊಂದು ಸ್ವಲ್ಪ ಎತ್ಕೊಳ್ಳೋದು ಇದು ಮಾಡೋದು ಮಾಡ್ತಿದ್ದೆ. ಅಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಸಚ್ಚಿದಾನಂದ ಆಶ್ರಮದ ಗುರುಗಳ ಶಿಷ್ಯಂದರು ಅಲ್ಲಿ ನಿಂತಿದ್ದಾರೆ. ಅಲ್ಲಿ ಪೂಜೆಗಳನ್ನ ನೆರವೇರಿಸಿ ಅವರ ಕಾಲಿಗೆ ಜನಗಳು ಬೀಳ್ತಾ ಇರೋದನ್ನ ನೋಡ್ತಾ ಇರ್ಬೋದು. ಇನ್ನೇನು ನಾವು ದೇವರ ದರ್ಶನಕ್ಕೆ ಸ್ವಲ್ಪನೇ ದೂರದಲ್ಲಿದ್ದೀವಿ. ನೋಡ್ತಾ ಇರ್ಬೋದು ವೈಕುಂಠ ದ್ವಾರ. ನಮ್ಮಪ್ಪ ಶ್ರೀನಿವಾಸನ ದರ್ಶನಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ನಮಗೆ ಬಾಕಿ ಇತ್ತು. ನಾನು ಮಗುನ ಎತ್ಕೊಂಡು ನನಗೆಷ್ಟು ಕೈಯಲ್ಲಾಗುತ್ತೋ ಅಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ಫ್ರೆಂಡ್ಸ್. ನಿಮಗೂ ಈ ಭಾಗ್ಯ ಲಭಿಸ್ಲಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನನ್ನ ಮಗಳು ಪ್ರಸಾದ ತಿಂತಾಯಿದ್ಲು. ಅವನಿಗೂ ತಿನ್ನು ಅಂತ ಹಿಂಸೆ ಮಾಡ್ತಿದ್ಲು. ತುಂಬ ಚೆನ್ನಾಗಿದೆ ಅಮ್ಮ ಪ್ರಸಾದ ಅಂತ ತುಂಬ ಇಷ್ಟಪಟ್ಟು ತಿಂದಳು. ಏಕಾದಶಿ ಪ್ರಯುಕ್ತ ಅಲ್ಲಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟನ್ನ ತಿಂದ್ಕೊಂಡು ಲಾಡುನ ತಿಂದ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.